ವಿದ್ಯಾರ್ಥಿ ಶಕ್ತಿ ಕುಡುಗಿದರೆ ನಮ್ಮ ಭೂಮಿ ನಮ್ಮದು ಕೊಡಲು ಬಿಡುವುದಿಲ್ಲ ಬಿಡುವುದಿಲ್ಲ ಕಾಲೇಜಿನ ಜಾಗ ಕಾಲೇಜಿಗೆ ಕೊಡಿ ಕಾಲೇಜಿಗೆ ಕೊಡಿ ಶಿಕ್ಷಣದಲ್ಲಿ ರಾಜಕೀಯ ಬೇಡವೇ ಬೇಡ ಬೇಡವೇ ಬೇಡ ಕಾಲೇಜು ಭೂಮಿ ಕಾಲೇಜಿಗೆ ಶಿಕ್ಷಣೇತರ ಕೆಲಸಕ್ಕೆ ಅಲ್ಲ, ರಾಜ್ಯ ಸರ್ಕಾರದ ಒತ್ತುವರಿ ನಿಲ್ಲಲಿ. ಸರ್ಕಾರಿ ಪದವಿ ಮಹಾವಿದ್ಯಾಲಯಕ್ಕೆ ಸೇರಿದ ಭೂಮಿಯನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘಕ್ಕೆ ಕೊಡಬೇಕೆಂದು ನಿರ್ಧರಿಸಿರುವ ಸಚಿವ ಸಂಪುಟದ ನಿರ್ಧಾರವನ್ನು ಖಂಡಿಸಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಹಾಗೂ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ತುಳಜರಾಮ ಎನ್ಕೆ ಮಾತನಾಡಿ, ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ಸ್ವಾಯತ್ತ 5,000ಕ್ಕೂ ಹೆಚ್ಚು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಪದವಿ ಕಾಲೇಜಿಗೆ ಸೇರಿದ 3 ಎಕರೆ 7 ಗುಂಟೆ ಜಮೀನನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವರಿಗೆ ನೀಡಬೇಕೆಂದು ರಾಜ್ಯ ಸಚಿವ ಸಂಪುಟದಲ್ಲಿ ನಿರ್ಧರಿಸಿರುವುದು ವಿದ್ಯಾರ್ಥಿಗಳ ಶೈಕ್ಷಣಿಕ ಏಳಿಗೆಗೆ ತೊಂದರೆ ಉಂಟು ಮಾಡುತ್ತದೆ. ಸರ್ಕಾರ ಉನ್ನತ ಶಿಕ್ಷಣವನ್ನು ಬಲಪಡಿಸಿ ವಿದ್ಯಾರ್ಥಿಗಳಲ್ಲಿ ಆದರ್ಶ ಮೌಲ್ಯಗಳನ್ನು ತುಂಬಬೇಕು. ಅದನ್ನು ಬಿಟ್ಟು ಸರ್ಕಾರಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟ ಭೂಮಿಯನ್ನು ಶಿಕ್ಷಣೇತರ ಕೆಲಸಕ್ಕೆ ಬಳಸುತ್ತಿರುವುದು ಅತ್ಯಂತ ಆಘಾತಕಾರಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಖಜಾಂಚಿ ವೆಂಕಟೇಶ ದೇವದುರ್ಗ ಮಾತನಾಡಿ, ಶಿಕ್ಷಣಕ್ಕೆ ಸಂಬಂಧಿಸಿದ ಜಾಗವನ್ನು ಯಾವುದೇ ಸಮುದಾಯಗಳಿಗೆ ಅಥವಾ ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳುವುದನ್ನು ನಿಲ್ಲಿಸಬೇಕು. ಕಾಲೇಜು ಭೂಮಿ ಕಾಲೇಜಿಗೆ ಬಳಸಿಕೊಳ್ಳಬೇಕು. ಸಚಿವ ಸಂಪುಟದ ಈ ನಿರ್ಧಾರ ವಿದ್ಯಾರ್ಥಿಗಳ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆ ತರುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರವು ಈ ಕೂಡಲೇ ಈ ವಿಷಯದ ಕುರಿತು ಗಮನಹರಿಸಬೇಕು ಹಾಗೂ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಇರುವ ಜಾಗವನ್ನು ಯಾವುದೇ ಸಮುದಾಯಕ್ಕೆ ಕೊಡಬಾರದು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷರಾದ ಹಣಮಂತ ಎಸ್ಎಚ್, ಸರ್ಕಾರಿ ಪದವಿ ಮಹಾವಿದ್ಯಾಲಯ ಉಳಿಸಿ ಹೋರಾಟ ಸಮಿತಿ ಸದಸ್ಯರಾದ ಅಭಿಷೇಕ್, ಕಾಶಿನಾಥ್, ಭೀಮಾಶಂಕರ, ಸಂತೋಷಿ, ಯುವರಾಜ, ರಾಹುಲ್, ಸ್ಫೂರ್ತಿ ಹಾಗೂ ಎಐಡಿಎಸ್ಒ ಜಿಲ್ಲಾ ಸಮಿತಿ ಸದಸ್ಯರಾದ ಸಿದ್ಧಾರ್ಥ ತಿಪ್ಪನೂರ ಮತ್ತು ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಾಜಶೇಖರ ಎಸ್ ಮಾತೋಳಿ, ಕಲಬುರಗಿ. ಸ್ನೇಹಿತರೆ, ಇವತ್ತು ಎಐಡಿಎಸ್ ಜಿಲ್ಲಾ ಸಮಿತಿಯಿಂದ ಇವತ್ತು ಹೋರಾಟ ತಗೊಂಡಿದ್ದೀವಿ. ಗುಲ್ಬರ್ಗಾದಲ್ಲಿ ಏಕಾಏಕಿ ಇರುವಂಥ ಒಂದೇ ಒಂದು ಕಾಲೇಜು ಗೌರ್ಮೆಂಟ್ ಆಟೋನಮಸ್ ಕಾಲೇಜು. ಈ ಒಂದು ಕಾಲೇಜ್ಗೆ ಸುತ್ತಮುತ್ತಲಿನ ಸಾವಿರಾರು ವಿದ್ಯಾರ್ಥಿಗಳು ಓದ್ತಿದ್ದಾರೆ. ಆಲ್ರೆಡಿ ಈ ಕಾಲೇಜಲ್ಲೂ ಕೂಡ 3,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರ ಮಕ್ಕಳು ಓದ್ತಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಏಕಾಏಕಿಯಾಗಿ ಸರ್ಕಾರ ಪದವಿ ಕಾಲೇಜಿನ ಜಾಗ ಇದೆ 3 ಎಕರೆ 7 ಗುಂಟೆ, ಇದನ್ನ ಒಂದು ಕುರುಬ ಸಮುದಾಯಕ್ಕೆ ವಿದ್ಯಾರ್ಥಿಗಳ ಹಿತಾಸಕ್ತಿಯಿಂದ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತಿರೋದು, ಯಾವ ಉದ್ದೇಶ ಇದೆ, ಏನು ವಿದ್ಯಾರ್ಥಿಗಳ ಹಿತಾಸಕ್ತಿ ಇದೆ, ಯಾರು ಕೇಳಿ ಕೊಡ್ತಿದ್ದಾರೆ ಈ ಜಾಗನ? ನಾವು ಈ ಜಾಗನ ಕೊಡೋಕೆ ಬಿಡೋದಿಲ್ಲ. ಇದು ಸರ್ಕಾರಿ ಜಾಗ ಮತ್ತು ಸರ್ಕಾರಿ ಕಾಲೇಜಿನ ಜಾಗ. ಇಲ್ಲಿ ಸರ್ಕಾರ ಆ್ಯಕ್ಚುಲಿ ಸ್ಕೂಲ್ ಡೆವಲಪ್ಮೆಂಟ್, ಕಾಲೇಜ್ ಡೆವಲಪ್ಮೆಂಟ್ಗೆ ಹೆಚ್ಚು ಫಂಡ್ಸ್ನ ರಿಲೀಸ್ ಮಾಡಬೇಕು. ಅಲ್ಲಿ ಇರುವಂಥ ಒಂದು ಕಾಲೇಜು ಕೂಡ ಇವತ್ತು ಜಾಗ ಕೇಳ್ತಿದ್ದಾರೆ, ನಾಳೆ ಕಾಲೇಜನ್ನು ಕೇಳ್ತಿದ್ದಾರೆ. ಇಲ್ಲಿ ನಾವು ಬಿಡೋದಿಲ್ಲ. ಈ ಕೂಡಲೇ ಏನು ರಾಜ್ಯ ಸರ್ಕಾರ ಸಂಪುಟದಲ್ಲಿ ಅನುಮೋದನೆ ಮಾಡಿದೆ ಅದನ್ನು ಕೈ ಬಿಡಬೇಕು. ಇನ್ಮೇಲೆ ಏನೋ ಕೈ ಬಿಡಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಇನ್ನೂ ಉನ್ನತ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ. ಅದಕ್ಕೆ ನೇರ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ. ಈ ಕೂಡಲೇ ಇದ್ರ ಬಗ್ಗೆ ಸಿಎಂ ಅವರು ಮಾತಾಡ್ಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ. ಎಐಡಿಎಸ್ ಜಿಲ್ಲಾ ಕಾರ್ಯದರ್ಶಿ ತುಳಜಾರಾಮ್ ಎನ್ಕೆ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಅಲ್ಲಿ ಕಾಲೇಜ್ ಹುಡುಗರು ಇದ್ದಾರೆ, ಅಲ್ಲೂ ವಿದ್ಯಾರ್ಥಿಗಳು ಕೊಡ್ತೀವಲ್ಲ. ಎಲ್ಲಿ ಸರ್? ಅಲ್ಲಿ ಕುರುಬ ಸಮಾಜ, ಅಲ್ಲಿ ಹಾಸ್ಟೆಲ್ ಅಲ್ಲ. ನೀವು ಸ್ಟೂಡೆಂಟ್ಸಿಗೆ ಕೊಡ್ಬೇಕಂದ್ರೆ ಸಮುದಾಯ ಹೆಸರಾಗಿ ತೊಗೊಳ್ತೀರಾ? ವಿದ್ಯಾರ್ಥಿ ಅಂತ ಕೊಡಿ. ನೀವು ಸಮುದಾಯ, ಜಾತಿ, ಧರ್ಮ ಯಾಕೆ ಶಿಕ್ಷಣ ತರ್ತೀರಿ? ಯಾವ ಉದ್ದೇಶ ಇದೆ ನಿಮ್ಗೆ? ಹಂಗಾದ್ರೆ ವಿದ್ಯಾರ್ಥಿಗಳು ಒಡಕ್ ಮಾಡ್ತಿದ್ರ? ಹಂಗಾದ್ರೆ
ನೀವು ಕೊಡ್ಬೇಕಾದ್ರೆ ಡೈರೆಕ್ಟಾಗಿ ಕೊಡಿ. ಅದು ಸರ್ಕಾರಿ ಜಾಗ, ಅದು ಯಾವುದೋ ಬೇರೆ ಸಮುದಾಯ. ಅಷ್ಟು ಮಾಡಿ ನೀವು ಕುರುಬ ಸಮಾಜಕ್ಕೆ ಬೇರೆ ಸಮುದಾಯಕ್ಕೆ ಕೊಡಬೇಕಂದ್ರೂ ಕೂಡ ಸೊ ಅಲ್ಲಿ ನೀವು ಬೇರೆ ಕಡೆ ಕೊಡಿ. ಯಾವ ಉದ್ದೇಶದಿಂದ ಈ ಕಾಸ್ಟ್ ತೊಗೊಂಡು ಬಂದು ಯಾಕೆ ಬರ್ತೀರಾ? ಜಾತಿ ಧರ್ಮನ ವಿದ್ಯಾರ್ಥಿಗಳ ಮಧ್ಯೆ ಯಾಕೆ ತರ್ತೀರಾ? ಇದು ನೀವು ನೇರವಾಗಿ ಓಡದಾಡುವಂಥ ಕೆಲಸ ಮಾಡ್ತೀರಾ. ಹಂಗಾದ್ರೆ ಇದು ನೀವು ಬಿಡ್ಬೇಕು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. 3 ಎಕರೆ 7 ಗುಂಟೆ ಕೊಟ್ಟಿದ್ದಾರೆ. ಸಂಪುಟ ಆಲ್ರೆಡಿ ಜಾರಿಯಾಗಿದೆ. ಆಮೇಲೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾವ ಡಾಕ್ಯುಮೆಂಟ್ಸು ಕೂಡ ಇಲ್ಲ. ಎಲ್ಲನೂ ಕೂಡ ಕಾಲೇಜ್ ಹೆಸರಲ್ಲಿ ಇರೋದು. ತೋರಿಸಿ ಅಂತ ಹಂಗೆ ಸಂಪುಟ ಸಭೆಗೆ ಯಾಕೆ ಹೋಗ್ಬೇಕು? ಇಲ್ಲೇ ಮಾಡ್ಕೋಬೋದಾಗಿತ್ತಲ್ಲ. ಸಿಂಪಲ್ ಪ್ರಶ್ನೆ, ಅಲ್ಲೇ ಹೋಗಿ ಜಾರಿ ಮಾಡ್ಕೋಬೇಕು. ಅನುಮೋದನೆ ಯಾಕೆ ಮಾಡ್ಕೋಬೇಕು? ಅಲ್ಲ, ಅವ್ರಿಗೆ ನಾವು ಕೇಳ್ಬೇಕಂತ. ಅವರು ನ್ಯೂಟ್ರಲ್ ಆಗಿದ್ದಾರೆ. ನಮ್ಮ ಸರ್ಕಾರ ಅದು ಮಾಡ್ತಿದೆ. ಬಟ್ ನಾವು ಸ್ಟೂಡೆಂಟ್ಸು, ನಮ್ಮ ಕಾಲೇಜ್ ಅದು ನಾವು ಉಳಿಸ್ಕೋಬೇಕಾಗಿರೋದು. ಅವ್ರು ಟೀಚರ್ ಉಳಿಸ್ಕೋತಾರೋ ಲೆಕ್ಚರ್ ಉಳಿಸೋ ನಮಗೆ ಬೇಕಾಗಿಲ್ಲ. ನಮ್ಮ ಕಾಲೇಜ್ ನಾವು ಉಳಿಸ್ಕೋತೀವಿ. ಯಾಕೆ ಅದು ಓದಿರುವಂಥ ಏಕೈಕ ಕಾಲೇಜ್, ಬಡವರಿಗೋಸ್ಕರ ಇರುವಂಥ ಒಂದೇ ಒಂದು ಕಾಲೇಜ್ ಇದಿರೋದು. ಇದನ್ನೂ ಮುಚ್ಚೋಗಿದ್ರೆ ಇನ್ನು ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು? ಹಂಗಾರೆ ರಾಜ್ಯ ಸರ್ಕಾರ ಏನು ಹೇಳ್ತಿದೆ, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮಗೆ ನೀವು ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಓದಬೇಡ್ರಿ, ರೊಕ್ಕ ಇದ್ರೆ ಪ್ರೈವೇಟಿಗೆ ಹೋಗ್ರಿ, ಇಲ್ಲ ಮನೆಗೆ ಕೊಡ್ರಿ. ಇದನ್ನ ಹೇಳಕ್ ಕೊಟ್ಟಿದ್ದಾರೆ. ಹಂಗಾದ್ರೆ ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳು? 3000ಗಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬೇರೆ ಬೇರೆ ಇವನ್ ರಿಸರ್ಚ್ ಸ್ಕಾಲರ್ಸ್ ಇದು ತೆಗಿತಿದ್ದಾರೆ. ಹೊಸ ಹೊಸ ಬಿಲ್ಡಿಂಗ್ಗಳು ಬರ್ತಿದೆ. ರಾದರ್ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಹೆಚ್ಚು ಫಂಡ್ ರಿಲೀಸ್ ಮಾಡ್ಬೇಕು. ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗತ್ತೆ ಕ್ಲಾಸ್ ರೂಮ್ಗಳು ಕೊಡಬೇಕು. ಎಷ್ಟೋ ಅಲ್ಲಿ ಬೇಕಾಗಿರೋಂಥ ಫೆಸಿಲಿಟಿಗಳಿಲ್ಲ ಕಾಲೇಜಿಗೆ. ದುಡ್ಡು ಸ್ಯಾಂಕ್ಷನ್ ಮಾಡಿ. ನೀವು ಯಾಕೆ ಮಾಡಲ್ಲ? ನಿಮ್ಗೆ ಅಷ್ಟು ನಿಜವಾಗ್ಲೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ಮಾಡಿ. ನೀವು ನಾವು ಮಾಡಂತ ಯಾಕೆ ಬೇಡ ಅಂತ? ಈ ಜಾತಿ ಧರ್ಮದ ಮೇಲೆ ಯಾಕೆ ಕೊಡ್ತೀರಾ? ಏನು ಹಿತಾಸಕ್ತಿ? ಈಗ ನೀವು ಹೇಳ್ತಿದ್ದೀರಾ ವಿದ್ಯಾರ್ಥಿ ಹಿತಾಸಕ್ತಿ, ಏನು ಹಿತಾಸಕ್ತಿ ಕೇಳ್ಬೇಕಲ್ಲ ನೀವು. ಇದು ನಾವು ಕೇಳ್ತಿದ್ದೀವಿ. ತುಳಜಾರಾಮ್ ಎನ್ಕೆ, AIDS ಜಿಲ್ಲಾ ಕಾರ್ಯದರ್ಶಿ. 1 ಎಕರೆ ಕೂಡ 1 ಇಂಚ್ ಕೂಡ ಕೊಡೋದಿಲ್ಲ ನಾವು. ಮುಂದಿನ ಪೀಳಿಗೆಗಾಗಿ ಇದು ಕಾಲೇಜ್ ಈ ಥರ ಕೊಟ್ಟರೆ ಮುಂದಿನ ಮಕ್ಕಳಿಗಾಗಿ ಹೇಗೆ ಬೆಳೆಯುತ್ತೆ? ನಮ್ಮ ಎಜುಕೇಷನ್ ಮುಗಿದ ನಂತರ ಬೇರೆಯವ್ರ ಸ್ಟೂಡೆಂಟ್ ಬರ್ತಾರೆ, ಅವ್ರಿಗೂ ಬೇಕಲ್ವಾ ಇದು ಜಾಗ. ಈಗ ನಮ್ಮ ಕಾಲೇಜ್ ಕೊಟ್ಟರೆ ನಮಗೂ ಇದು ಒಂಥರ ಅನ್ಯಾಯ ಆಗುತ್ತೆ. ಮುಂದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ಬರಬೇಕಾದ್ರೆ ಈ ಕಾಲೇಜಿನ ನಾವು ಬಿಟ್ಕೊಡೋದಿಲ್ಲ. ಮುಂದೆ ಯಾವ ಸರ್ಕಾರನೂ ಬಂದರೆ ಬಿಟ್ಕೊಡೋದಿಲ್ಲ. ಈಗ ಜಾಗನೂ ನಮ್ಮ ರಿಟರ್ನ್ ಆಗಿ ಕೊಡಬೇಕಂತ ನಾವು ಕೇಳ್ಕೊಳ್ತೇವೆ. ನನ್ನ ಹೆಸರು ಶ್ವೇತಾ, ಬಸವಕಲ್ಯಾಣ ತಾಲೂಕು.